ನಮಸ್ಕಾರ ವಿದ್ಯಾರ್ಥಿಗಳೇ. ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಇರ್ತಕ್ಕಂಥ ಪ್ರಾಕ್ಟಿಕಲ್ ಪ್ರೋಗ್ರಾಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪಾರ್ಟ್ ಎ ನಲ್ಲಿ C++ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಮೊದಲನೇ ಪ್ರೋಗ್ರಾಮ್ ಬಂದು ರೈಟ್ ಎ ಪ್ರೋಗ್ರಾಮ್ ಟು ಫೈಂಡ್ ದ ಫ್ರೀಕ್ವೆನ್ಸಿ ಪ್ರೆಸೆನ್ಸ್ ಆಫ್ ಆನ್ ಎಲಿಮೆಂಟ್ ಇನ್ ಆನ್ ಅರೇ. ಸೊ ಇದು ಒಂದು ನಮ್ಮ ಯೂಸರ್ಗೆ ಆಗಲಿ ಅಥವಾ ಪ್ರೋಗ್ರಾಮರ್ಗೆ ಆಗಲಿ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾವು ಬರೆದಿರ್ತಕ್ಕಂಥ ಒಂದು ಲೈನ್ ಆಗುತ್ತೆ. ಇದನ್ನು ನಾವು ಕಮೆಂಟ್ ಲೈನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಕಮೆಂಟ್ ಲೈನ್ ಆಗಿರೋದ್ರಿಂದ ಬಿಗಿನಿಂಗ್ ಆಫ್ ದ ಲೈನಲ್ಲಿ ನಾವು ಡಬಲ್ ಸ್ಲ್ಯಾಶ್ ಹಾಕೊಂಡು ನಾವು ಇದನ್ನು ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಈ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಟು ಫೈಂಡ್ ದ ಫ್ರೀಕ್ವೆನ್ಸಿ ಪ್ರೆಸೆನ್ಸ್ ಆಫ್ ಅನ್ ಎಲಿಮೆಂಟ್ ಇನ್ ಅನ್ ಅರೇ. ಅಂದರೆ ಅರೇ ಅನ್ನೋದು ಒಂದು ಡೇಟಾ ಸ್ಟ್ರಕ್ಚರ್ ಇರುತ್ತೆ. ಸೊ ಇದರಲ್ಲಿ ಒಂದಷ್ಟು ಎಲಿಮೆಂಟ್ಗಳನ್ನ ನಾವು ಸ್ಟೋರ್ ಮಾಡ್ತಾ ಹೋಗ್ತೀವಿ. ಸೊ ಕಂಟಿನ್ಯೂಸ್ ಮೆಮೊರಿ ಲೊಕೇಶನಲ್ಲಿ ನಾವು ಎಲಿಮೆಂಟ್ಸ್ನ ಸ್ಟೋರ್ ಮಾಡ್ತೀವಿ. ಸೊ ಸ್ಟೋರ್ ಮಾಡಿರ್ತಕ್ಕಂಥ ಎಲಿಮೆಂಟ್ ಅದನ್ನು ಎಲಿಮೆಂಟ್ ಅಂತ ನಾವು ಹೇಳ್ಬೋದು, ನಂಬರ್ ಅಂತ ಹೇಳ್ಬೋದು, ಅಥವಾ ಐಟಮ್ ಅಂತ ಹೇಳ್ಬೋದು. ಸೊ ಎಷ್ಟು ಬಾರಿ ಆ ಎಲಿಮೆಂಟ್ ಪ್ರೆಸೆನ್ಸ್ ಇದೆ ಅನ್ನೋದನ್ನು ನಾವು ಪ್ರೋಗ್ರಾಮ್ ಮೂಲಕ ಸರ್ಚ್ ಮಾಡ್ತಾ ಹೋಗ್ತೀವಿ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿಸ್. ಅದಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ಆಗಿ ಹ್ಯಾಶ್ ಟ್ಯಾಗ್ ಸಿಂಬಲ್ ಯೂಸ್ ಮಾಡ್ತೀವಿ. ಇದು ಒಂದು ಪ್ರೀ ಪ್ರೊಸೆಸಿವ್ ಡೈರೆಕ್ಟಿವ್ ಸಿಂಬಲ್ ಅಂತ ಹೇಳ್ತೀವಿ. ಸೊ ನಾವು ಕಂಪೈಲರ್ಗೆ ಒಂದು ಕಮಾಂಡ್ ಕೊಡ್ತಾ ಇದ್ದೀವಿ. ಸೊ ಡೈರೆಕ್ಷನ್ ಕೊಡ್ತಾ ಇದ್ದೀವಿ. ಇನ್ಕ್ಲೂಡ್ ಅನ್ನೋ ಒಂದು ಫೋಲ್ಡರ್ಲಿ ಇರ್ತಕ್ಕಂಥ iostream.h ಅನ್ನೋ ಹೆಡರ್ ಫೈಲನ್ನು ನಾವು ಈ ಪ್ರೋಗ್ರಾಮ್ಗೆ ತಗೊಳ್ಬೇಕಾಗತ್ತೆ. ಸೊ ಏನಕ್ಕೆ iostream.h ಅಂದರೆ ಐ ಅಂತಂದರೆ ಇನ್ಪುಟ್, ಓ ಅಂದರೆ ಔಟ್ಪುಟ್. ಸೊ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಇರ್ತಕ್ಕಂಥ ಅಂದರೆ ಸಿ ಔಟ್ ಮತ್ತು ಸಿ ಇನ್ ಫಂಕ್ಷನ್ನು ಕಂಪ್ಲೀಟ್ ಆಗಿ ವರ್ಕ್ ಆಗೋದಕ್ಕೋಸ್ಕರ ನಾವು ಈ ಹೆಡರ್ ಫೈಲನ್ನು ತಗೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಹೆಡರ್ ಫೈಲ್ ಬಂದು ಹ್ಯಾಶ್ಟ್ಯಾಗ್ ಇನ್ಕ್ಲೂಡ್ conio.h ಅನ್ನೋ ಹೆಡರ್ ಫೈಲ್ ಅಂತ ತಗೋಬೇಕಾಗುತ್ತೆ. ಇಲ್ಲಿ conio ಅಂತಂದ್ರೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅಂತ ಕರಿತೀವಿ. ಈ ಒಂದು ಹೆಡರ್ ಫೈಲ್ ಇಂದ ಏನೆಲ್ಲ ಫಂಕ್ಷನ್ಸ್ ವರ್ಕ್ ಆಗುತ್ತೆ ಅಂದ್ರೆ CLR SCR ಫಂಕ್ಷನ್ ಮತ್ತು getCS ಫಂಕ್ಷನ್ಗಳು ವರ್ಕ್ ಆಗುತ್ತೆ. ಇದು C++ ಪ್ರೋಗ್ರಾಮ್ ಅನ್ನೋದು ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನೋ ಲ್ಯಾಂಗ್ವೇಜ್ ಅಂತ ನಾವು ತಿಳಿದಿದ್ದೀವಿ. ಸೊ ಹಾಗೆ ನಾವಿಲ್ಲಿ ಕ್ಲಾಸ್ ಅನ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ ಕ್ಲಾಸ್ ಅನ್ನ ಡಿಕ್ಲೇರ್ ಮಾಡಿಕೊಂಡು ಸೊ ಒಂದು ಕ್ಲಾಸ್ ಅನ್ನ ವರ್ಡ್ ಅನ್ನು ಟೈಪ್ ಮಾಡಿದ್ಮೇಲೆ ಸೊ ವೈಟ್ ಕಲರ್ ಟೆಕ್ಸ್ಟ್ ಬರುತ್ತೆ. ಅದ್ರ ಮೀನಿಂಗ್ ಏನಂತಂದ್ರೆ ಕ್ಲಾಸ್ ಅನ್ನೋದು ಒಂದು ಕೀವರ್ಡ್ ಅಥವಾ ಸ್ಪೆಷಲ್ ವರ್ಡ್ ಅಂತ ಹೇಳ್ತೀವಿ, ಅಥವಾ ರಿಸರ್ವ್ ವರ್ಡ್ ಅಂತ ಕೂಡ ಹೇಳ್ತೀವಿ. ಸೊ ಈ ವರ್ಡ್ಗೆ ಒಂದು ಸ್ಪೆಷಲ್ ಮೀನಿಂಗು ಈ ಕಂಪೈಲರ್ ಇದೆ. ಸೊ ಅದಾದ ತಕ್ಷಣ ಸೊ ಸ್ಪೇಸ್ ಕೊಟ್ಟು ಸೊ ಕ್ಲಾಸ್ ನೇಮ್ ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದ ನೇಮನ್ನು ಕೊಡಬಹುದಾಗುತ್ತೆ. ಇಲ್ಲಿ ಫ್ರೀಕ್ವೆನ್ಸಿ ಅದು ರಿಲೇಟೆಡ್ ಏನು ಸ್ಟೇಟ್ಮೆಂಟ್ ಇದೆ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಅದಕ್ಕೆ ರಿಲೇಟೆಡ್ ಆಗಿ ನಾವು ಕ್ಲಾಸ್ ನೇಮ್ನ ಕೊಡಬಹುದು. ಸೊ ಗೋ ಟು ನೆಕ್ಸ್ಟ್ ಲೈನ್. ಸೊ ನೆಕ್ಸ್ಟ್ ಲೈನ್ ಹೋಗ್ಬಿಟ್ಟು ಓಪನಿಂಗ್ ಕರ್ಲಿ ಬ್ರಾಕೆಟ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಅಗೇನ್ ಗೋ ಟು ನೆಕ್ಸ್ಟ್ ಲೈನ್ ಅಂಡ್ ಪ್ರೆಸ್ ಟ್ಯಾಬ್ ಕೀ ಪ್ರೆಸ್ ಮಾಡೋದ್ರಿಂದ ಒಂದಷ್ಟು ಸ್ಪೇಸ್ ನಮಗೆ ಸಿಗುತ್ತೆ. ನಾವಿಲ್ಲಿ ಆಕ್ಸೆಸ್ ಸ್ಪೆಸಿಫೈಯರ್ ಪ್ರೈವೇಟ್ ಅಂತ ಟೈಪ್ ಮಾಡ್ತೀವಿ. ಇದು ಕೂಡ ರಿಸರ್ವ್ ವರ್ಡ್, ಹಾಗಾಗಿ ವೈಟ್ ಕಲರ್ ಟೆಕ್ಸ್ಟ್ ಬಂದಿದೆ. ಸೊ ನೆಕ್ಸ್ಟ್ ಕೋಲನ್ನ ಪ್ರೆಸ್ ಮಾಡ್ತೀವಿ. ಸೊ ಬೈ ಡಿಫಾಲ್ಟು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಯಾವುದೇ ವೇರಿಯಬಲ್ಸ್ ಆಗಿರ್ಬೋದು ಅಥವಾ ಡೇಟಾ ಮೆಂಬರ್ಸ್ ಆಗಿರ್ಬೋದು ಅವೆಲ್ಲವೂ ಕೂಡ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈರ್ ಆಗಿ ಕನ್ಸಿಡರ್ ಮಾಡುತ್ತೆ. ಸೊ ಗೋ ಟು ನೆಕ್ಸ್ಟ್ ಲೈನ್. ಇಲ್ಲಿ ನಾವು ಸೊ ನಮಗೆ ಬೇಕಾಗಿರ್ತಕ್ಕಂಥ ವೇರಿಯಬಲ್ಸ್, ಈ ಪ್ರೋಗ್ರಾಮಿಂಗ್ಗೆ ಬೇಕಾಗಿರ್ತಕ್ಕಂಥ ವೇರಿಯಬಲ್ಸ್ ಅನ್ನು ಡಿಕ್ಲೇರ್ ಮಾಡ್ತಾ ಹೋಗೋಣ. ಇಂಟ್ ಸೊ ಯಾವುದೇ ಕಾರಣಕ್ಕೂ ಸ್ಮಾಲ್ ಲೆಟರ್ ನಲ್ಲಿ ಟೈಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಂಟ್ ಸ್ಪೇಸ್ ಕೊಡಬೇಕಿಲ್ಲಿ. ಇಂಟ್ ಅನ್ನೋದು ಕೂಡ ಒಂದು ರಿಸರ್ವ್ ವರ್ಡ್ ಆಗುತ್ತೆ. ಸೊ ಅರೇ ಅಂತ ಅಂದಾಗ ಸೊ ಅರೇ ನೇಮ್ ಯಾವ್ದಾದ್ರು ಒಂದು ನೇಮ್ ಕೊಡಿ. ಅದ್ರ ಸೈಜ್ ಕೂಡ ಒಂದು ಮೆನ್ಷನ್ ಮಾಡೋಣ. ಸೊ ಸೈಜ್ ಆಫ್ 50. ಸೊ ಅದನ್ನು ನಾವು ಸ್ಕ್ವೇರ್ ಬ್ರಾಕೆಟ್ ಅಲ್ಲೇ ಮೆನ್ಷನ್ ಮಾಡ್ತಾ ಹೋಗ್ತೀವಿ ಅರೇನ. ಸೊ ನೆಕ್ಸ್ಟ್ ಇದು ಸಪರೇಟರ್ ಕಾಮ ಯೂಸ್ ಮಾಡಿ ಸೊ ಅನದರ್ ವೇರಿಯಬಲ್ ಐ ಡಿಕ್ಲೇರ್ ಮಾಡಬೇಕು. ದಟ್ ಇಸ್ ಫಾರ್ ಇಂಡೆಕ್ಸ್ ವ್ಯಾಲ್ಯೂಸ್. ನಾವು ಪ್ರತಿಯೊಂದು ಅರೇನ ಇರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಇಂಡೆಕ್ಸ್ ಮೂಲಕ ಆಕ್ಸೆಸ್ ಮಾಡ್ತಾ ಹೋಗ್ತೀವಿ, ಇಂಡೆಕ್ಸ್ ನಂಬರ್ ಮೂಲಕ ಆಕ್ಸೆಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಐ ವೇರಿಯಬಲ್ ಬೇಕು. ದೆನ್ ಸೊ ಎನ್ ಅನ್ನೋದು ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಆಗುತ್ತೆ. ಅರೇನಲ್ಲಿ ಎಷ್ಟು ಎಲಿಮೆಂಟ್ಸ್ ನಾವು ಅಲ್ಲಿಗೆ ಎಂಟ್ರಿ ಮಾಡಬೇಕು ಅನ್ನೋದು. ನೆಕ್ಸ್ಟ್ ಎಲಿಮೆಂಟ್, ಯಾವ ಎಲಿಮೆಂಟು ಮತ್ತೆ ಮತ್ತೆ ರಿಪೀಟ್ ಆಗಿ ಬಂದಿದೆ ಅನ್ನೋದನ್ನ ಚೆಕ್ ಮಾಡೋಕ್ಕೆ ಎಲಿಮೆಂಟ್ ಅನ್ನೋ ವೇರಿಯಬಲ್ ಇರುತ್ತೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟು ಬಾರಿ ಅದು ರಿಪೀಟ್ ಆಗಿದೆ ಅನ್ನೋದನ್ನ ನಾವು ಕೌಂಟ್ ಮಾಡೋದಕ್ಕೆ ಹೋಗಬೇಕಾಗತ್ತೆ. ಹಾಗಾಗಿ ಫ್ರೀಕ್ವೆನ್ಸಿ ವೇರಿಯಬಲ್. ಸೊ ಇದೆಲ್ಲ ವೇರಿಯಬಲ್ಸ್ ಆದ್ಮೇಲೆ ಅಥವಾ ಡೇಟಾ ಮೆಂಬರ್ಸ್ ಅಂತ ಕರಿತೀವಿ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತ ಮಾತಾಡಿದಾಗ ಇಲ್ಲಿ ಇರ್ತಕ್ಕಂಥ ಎಲ್ಲಾ ವೇರಿಯಬಲ್ಸ್ ನಾವು ಡೇಟಾ ಮೆಂಬರ್ಸ್ ಅಂತ ಹೇಳ್ತೀವಿ. ಸೊ ಡೇಟಾ ಮೆಂಬರ್ಸ್ ಅನ್ನೋದು ಕ್ಲಾಸ್ ಒಳಭಾಗದಲ್ಲಿ ನಾವು ಡಿಕ್ಲೇರ್ ಮಾಡ್ತೀವಿ. ಸೊ ಸೆಮಿಕೋಲನ್ ಕೊಟ್ಟಾಗ ನೆಕ್ಸ್ಟ್ ಲೈನ್ ಸೊ ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈರ್ ಕೋಲನ್ ಅಂತ ಹಾಕಿ ಇಲ್ಲಿ ನಾವು ನಮಗೆ ಬೇಕಾಗಿರ್ತಕ್ಕಂಥ ಡೇಟ್ ಮೆಂಬರ್ ಫಂಕ್ಷನ್ಸ್ ಅನ್ನು ನಾವು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ವಾಯ್ಡ್ ಅನ್ನು ರಿಸರ್ವ್ ಹಾಕ್ತೀವಿ.
ಸೊ ಇದರಲ್ಲಿ ನಮಗೆ ಎನಿ ರಿಟರ್ನ್ ಸ್ಟೇಟ್ಮೆಂಟ್ ಕೂಡ ನಾವು ಈ ಫಂಕ್ಷನ್ ಅಲ್ಲಿ ಬಳಸೋದಿಲ್ಲ. ವಾಯ್ಡ್ ಅಂತ ಇದ್ರೆ ವಾಯ್ಡ್ ಇನ್ಪುಟ್, ಸೊ ಫಂಕ್ಷನ್ ಆಗಿರೋದ್ರಿಂದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ಯಾರಾಂಥೆಸಿಸ್ ಹಾಕಬೇಕು, ದೆನ್ ಸೆಮಿಕೋಲನ್. ಇದು ಮೆಂಬರ್ ಫಂಕ್ಷನ್ ಇನ್ಪುಟ್ ಡಿಕ್ಲೇರ್ ಮಾಡಿದಾಗೆ. ನೆಕ್ಸ್ಟ್ ಲೈನ್ ಅಗೇನ್ ವಾಯ್ಡ್. ಸೊ ನಾವಿಲ್ಲಿ ಫ್ರೀಕ್ವೆನ್ಸಿ ಫೈಂಡ್ ಮಾಡಬೇಕಾಗಿದೆ. ಸೊ ಫೈಂಡ್ ಫ್ರೀಕ್ವೆನ್ಸಿಯಿಂದ ಒಂದು ಫಂಕ್ಷನ್ ನೇಮ್ ಕೊಡ್ತೀವಿ, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ಯಾರಾಂಥೆಸಿಸ್ ಸೆಮಿಕೋಲನ್. ಅಗೇನ್ ವಾಯ್ಡ್. ಸೊ ಔಟ್ಪುಟ್ ಡಿಸ್ಪ್ಲೇ ಮಾಡಬೇಕಾಗಿದೆ. ಸೊ ಹಾಗಾಗಿ ಮೆಂಬರ್ ಫಂಕ್ಷನ್ ಬಂದು ಔಟ್ಪುಟ್ ಅಂತ ತಗೊಂಡು ಸೊ ಇಲ್ಲಿ ಸೆಮಿಕೋಲನ್ ಕೊಟ್ಟಿದ್ದೀವಿ. ಸೊ ಗೋ ಟು ನೆಕ್ಸ್ಟ್ ಲೈನ್. ಸೊ ಇಲ್ಲಿಗೆ ಕ್ಲಾಸ್ ಡಿಕ್ಲರೇಷನ್ ಅಲ್ಲಿ ಡೇಟಾ ಮೆಂಬರ್ಸ್ ಎಲ್ಲ ಫೈನಲೈಸ್ ಆಗಿದೆ. ಮೆಂಬರ್ ಫಂಕ್ಷನ್ ಕೂಡ ನಾವು ಡಿಕ್ಲೇರ್ ಮಾಡಿದ್ವಿ. ಸೊ ನಾವು ಇಲ್ಲಿ ಕ್ಲಾಸ್ ಅನ್ನ ಕ್ಲೋಸ್ ಮಾಡಬೇಕು. ಸೊ ಕ್ಲೋಸಿಂಗ್ ಕರ್ಲಿ ಬ್ರಾಕೆಟ್ ಹಾಕಿ ಸೆಮಿಕೋಲನ್ ಹಾಕಿದ್ರೆ ಇಲ್ಲಿಗೆ ಕ್ಲಾಸ್ ಡಿಕ್ಲರೇಷನ್ ಕಂಪ್ಲೀಟ್ ಆಗುತ್ತೆ. ಈಗ ನಾವು ವೈಡ್ ಇನ್ಪುಟ್, ವೈಡ್ ಫೈಂಡ್ ಫ್ರೀಕ್ವೆನ್ಸಿ, ವೈಡ್ ಔಟ್ಪುಟ್ ಅನ್ನೋದಕ್ಕೆ ಕೋಡಿಂಗ್ ಬರಿತಾ ಹೋಗ್ಬೇಕು. ಸೊ ಯಾವ ರೀತಿ ಕೋಡಿಂಗ್ ಬರಿತಾ ಹೋಗ್ತೀವಿ ಅಂದ್ರೆ, ಕ್ಲಾಸ್ ಇಂದ ಹೊರಗಡೆ ಬರಿಬೇಕಾಗಿರೋದ್ರಿಂದ ಫಸ್ಟ್ ಆಫ್ ಆಲ್ ನಾವು ಡೇಟಾ ಟೈಪ್, ಸೊ ರಿಟರ್ನ್ ಟೈಪ್ ಯಾವುದಿದೆ ವೈಡ್. ಸೊ ವೈಡ್ ಅನ್ನೋದನ್ನ ನಾವು ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ನೇಮ್ ಬರಿಬೇಕಾಗುತ್ತೆ. ಕ್ಲಾಸ್ ನೇಮ್ ಬರ್ಕೊಂಡು ಇಲ್ಲಿ ನಾವು 2 ಸಲ ಕೋಲನ್ ಹಾಕ್ತೀವಿ. ಸೊ ಇದು 2 ಸಲ ಕೋಲನ್ ಹಾಕೋದನ್ನ ನಾವು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅಂತ ಹೇಳ್ತೀವಿ. ಸೊ ಯಾವುದೇ ಮೆಂಬರ್ ಫಂಕ್ಷನ್ ಕ್ಲಾಸ್ ಒಳಗಡೆ ಡಿಕ್ಲೇರ್ ಆಗಿರತಕ್ಕಂಥ ಫಂಕ್ಷನ್ ಅನ್ನ ಕೋಡ್ ಕ್ಲಾಸ್ ಇಂದ ಹೊರಗಡೆ ತಗೊಂಡು ಅದಕ್ಕೆ ಕೋಡ್ ಬರೆಯೋದಕ್ಕೋಸ್ಕರ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅನ್ನ ಬಳಸ್ತೇವೆ. ಈಗ ಇನ್ಪುಟ್ ಅನ್ನೋದು ಒಂದು ಮೆಂಬರ್ ಫಂಕ್ಷನ್, ಅದಕ್ಕೆ ಕೋಡಿಂಗ್ ಬರೀಬೇಕಾಗುತ್ತೆ. ಇಲ್ಲಿ ಸೆಮಿಕೋಲನ್ ಕೊಡಬಾರದು. ನೆಕ್ಸ್ಟ್ ಲೈನ್ಗೆ ಓಪನಿಂಗ್ ಕರ್ಲಿ ಬ್ರಾಕೆಟ್ ಅಲ್ಲಿ ಸೊ ಟ್ಯಾಬ್ ಸ್ಪೇಸ್ ಯೂಸ್ ಮಾಡಿ ಈಗ ಇನ್ಪುಟ್ ಕೊಡಬೇಕಾಗಿದೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ರೆಫರೆನ್ಸ್ಗೆ ಒಂದು ಸಿ ಔಟ್ ಸ್ಟೇಟ್ಮೆಂಟ್ ನ ಡಿಸ್ಪ್ಲೇ ಮಾಡ್ಕೊಳ್ಳೋಣ. ಇಲ್ಲಿ ಎಂಟರ್ ದ ಸೈಜ್ ಆಫ್ ದ ಅರೇ. ಸೊ ಸೈಜ್ ಆಫ್ ದ ಅರೇ ಎಷ್ಟು ಬೇಕು ಅನ್ನೋದನ್ನ ನಾವು ಇಲ್ಲಿ ಡಿಸ್ಪ್ಲೇ ಮಾಡೋಣ. ಎಂಡ್ ಎಲ್ ಅಂತಂದ್ರೆ ಎಂಡ್ ಲೈನ್ ಅಂತ. ಸೊ ಕರ್ಸರ್ ಪಾಯಿಂಟ್ ಅಲ್ಲಿಗೆ ಎಂಡ್ ಆಗಿ ನೆಕ್ಸ್ಟ್ ಲೈನ್ಗೆ ಹೈಲೈಟ್ ಆಗುತ್ತೆ. ನೋಡು ನೆಕ್ಸ್ಟ್ ಲೈನ್. ಸೊ ಸಿ ಇನ್ ಫಂಕ್ಷನ್ ಯೂಸ್ ಮಾಡಿ ಇನ್ಪುಟ್ ಆಪರೇಟರ್ ತಗೊಂಡು ಎನ್. ಸೊ ಎನ್ ಅಂದ್ರೆ ಸೈಜ್ ಆಫ್ ದ ಅರೇ. ನೆಕ್ಸ್ಟ್ ಒನ್ ಮೋರ್ ಸಿ ಔಟ್ ಸ್ಟೇಟ್ಮೆಂಟ್ ತಗೊಂಡು ಸೊ ವಿತ್ ಇನ್ ಡಬಲ್ ಕೋಟ್ ಅಲ್ಲಿ ನಾವು ಎಂಟರ್ ದ ಅರೇ ಎಲಿಮೆಂಟ್ಸ್ ಅಂತ ತಗೋತೀವಿ. ಸೊ ಇದು ಸ್ಕ್ರೀನ್ ಅಲ್ಲಿ ಹಾಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅಗೇನ್ ಎನ್ ಎಲ್, ಸೊ ಸೆಮಿಕೋಲನ್. ಸೊ ಇಲ್ಲಿ ಸಿ ಇನ್ ಮತ್ತೆ ಯೂಸ್ ಮಾಡಿ ಇನ್ಪುಟ್ ಆಪರೇಟರ್. ಸೊ ವಿ ಕ್ಯಾನ್ ಯೂಸ್ ದ ಎಲಿಮೆಂಟ್ಸ್ ಸ್ಟಾರ್ಟಿಂಗ್ ವಿತ್ 0 ಇಂಡೆಕ್ಸ್ ಇಂದ ಶುರು ಮಾಡಬೇಕಾಗುತ್ತೆ. ಹಾಗಾಗಿ ಫಾರ್ ಲೂಪ್ ನ ಯೂಸ್ ಮಾಡಿಕೊಂಡು ಐ ವೇರಿಯಬಲ್ ಸ್ಟಾರ್ಟಿಂಗ್ ಫ್ರಮ್ 0 ಸೆಮಿಕೋಲನ್ ಹಾಕಬೇಕು ಇನಿಷಿಯಲೈಸೇಷನ್ ಮುಗಿದ್ಮೇಲೆ. ನೆಕ್ಸ್ಟ್ ಐ ಲೆಸ್ ದ್ಯಾನ್ ಎನ್ ತಗೊಳ್ಬೇಕಾಗುತ್ತೆ ಸೈಜ್ ಆಫ್ ದ ಅರೇ ವರೆಗೂ ಸೆಮಿಕೋಲನ್ ಐ ಇನ್ಕ್ರಿಮೆಂಟೆಡ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಫಾರ್ ಲೂಪ್ ಯೂಸ್ ಮಾಡಿದಾಯ್ತು. ಸಿ ಇನ್ ಫಂಕ್ಷನ್ ಇಂದಾಗಿ ನಾವು ಎ ಆಫ್ ಐ ಅಂದ್ರೆ ಪ್ರತಿಯೊಂದು ವ್ಯಾಲ್ಯೂನ ನಾವು ಇಂಡೆಕ್ಸ್ ಮೂಲಕ ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಲೈನ್ಲಿ ಸಿ ಔಟ್. ಸೊ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಮಾಡೋಣ. Here enter the element to find the frequency. ಫ್ರೀಕ್ವೆನ್ಸಿ ನಾವು ಈಗ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಆ ಯಾವುದು ಒಂದು ಎಲಿಮೆಂಟ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಟೇಟ್ಮೆಂಟ್ ಡಿಸ್ಪ್ಲೇ ಮಾಡ್ತೀವಿ. ಎಂಡ್ ಎಲ್ ಸೆಮಿಕೋಲನ್. ನಾವು ಸಿ ಎನ್ ಯೂಸ್ ಮಾಡಿಕೊಂಡು ಇನ್ಪುಟ್ ಆಪರೇಟರ್ ಎಲಿಮೆಂಟ್ ವೇರಿಯಬಲ್ ತಗೋತಾ ಇದ್ವಿ. ನಾವು ಇಲ್ಲಿಗೆ ಇನ್ಪುಟ್ ಮೆಂಬರ್ ಫಂಕ್ಷನ್ ಕಂಪ್ಲೀಟ್ ಕೋಡ್ ಬರ್ದಾಗಿದೆ. ಕ್ಲೋಸ್ ದ ಕರ್ಲಿ ಬ್ರಾಕೆಟ್. ಸೊ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ.